ನನ್ನ ಹೆಸರು ಪೂರ್ಣಿಮಾ ಅಂತ. ನಾನು ಫೆಡಿನಾದಲ್ಲಿ ಟ್ರೈನಿಂಗ್ ಟೀಮಲ್ಲಿ ಕೆಲಸ ಮಾಡ್ತಿದ್ದೀನಿ. ಆ, ಈ ಈ ಒಂದು ಒಟ್ಟಾರೆ ವರ್ಕ್‌ಶಾಪಲ್ಲಿ ಸ್ಟಾರ್ಟಿಂಗ್ ಬರಬೇಕಾದ್ರೆ ತುಂಬ ಬೋರಿಂಗ್ ಇರ್ಬೋದೇನೋ ಅಂತಾನೆ ಅನ್ಕೊಂಡು ಬಂದೆ. ಯಾಕಂದರೆ ಕಮ್ಯುನಿಕೇಷನ್‌ಗೂ ಟ್ರೈನಿಂಗೂ ಸಂಬಂಧ ಇದೆ. ಆದರೆ ಅದು ತುಂಬ ಮುಖ್ಯವಾದ ಜವಾಬ್ದಾರಿ ಕಮ್ಯುನಿಕೇಷನ್ ಟೀಮ್‌ದು ಮಾತ್ರ ಇರುತ್ತೆ ಅಂತ. ಬಟ್ ಆದರೆ ಹೋಗ್ತಾ ಹೋಗ್ತಾ ಮತ್ತು ಮೊದಲನೇ ದಿನದಲ್ಲಿ ನಾವು ಮಾತಾಡ್ತಾ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಅಂದರೆ ಕಮ್ಯುನಿಕೇಷನ್ ಅಂದರೆ ಏನೋ ದೊಡ್ಡ ವಿಜ್ಞಾನ ಅಲ್ಲ, ಅದು ನಾವೆಲ್ಲರೂ ಸೇರಿ ಜೊತೆಗೆ ನಡೆಸ್ಕೊಂಡು ಹೋಗೋ ಒಂದು ವಿಷಯ. ಅದ್ರ ಜೊತೆಗೆ ನಾವು ಕಲಿತಾ ಇರಬೇಕಾದ್ರೆ ಮತ್ತು ನಮಗೆ ಏನೂ ಗೊತ್ತಿಲ್ಲ ಅಂತ ಅಂದ್ಕೊಂಡ್ಬಿಡ್ತಾರಾ, ಅಥವಾ ಅಂದರೆ ಯಾರೋ ಕಲ್ತಿರೋರು ಬಂದಿದ್ದಾರೆ ನಮ್ಮ ಜೊತೆ, ಅವರೇನಾದರೂ ನಮ್ಮನ್ನು ಇವ್ರಿಗೇನು ಏನೂ ಗೊತ್ತೇ ಇಲ್ಲ, ಎಷ್ಟು ಚಿಕ್ಕದನ್ನು ಕೇಳ್ತಾರೆ ಅಂತ ಅಂದ್ಕೊಳ್ತಾರಾ ಅಂತ. ಆದರೆ ಅದೊಂಥರ ಪರಸ್ಪರ ಮಾತುಕತೆಯಿಂದ ಆಗಿದ್ದು ನನಗೆ ತುಂಬ ಖುಷಿ ಆಗ್ತಿದೆ. ಮುಂಚೆ ನಾವು ಕಮ್ಯುನಿಕೇಷನ್ ಮಾಡ್ತಾ ಇದ್ವಿ, ಆದರೆ ಅದ್ರ ಜೊತೆಗೆ ಇನ್ನಷ್ಟು ಏನಾದರೂ ನಾವು ನಮ್ಮ ಸ್ಕಿಲ್ಸ್ಗಳನ್ನೆಲ್ಲ ಡೆವಲಪ್ ಮಾಡಿಕೊಂಡು ಮತ್ತು ಅಂಥದ್ದನ್ನೆಲ್ಲ ಅಳವಡಿಸ್ಕೊಂಡು ಇನ್ಮೇಲಿಂದ ನಾವು ಮತ್ತಷ್ಟು ಕಮ್ಯುನಿಕೇಷನ್ ಪ್ರಕ್ರಿಯೆಯನ್ನು ಜಾಸ್ತಿ ಮಾಡಬೇಕು ಅಂತ. ಫೆಡಿನಾವನ್ನು ಅಭಿವೃದ್ಧಿಪಡಿಸೋ ಒಂದು ಹಂತದಲ್ಲಿ ನಾವಿರೋದ್ರಿಂದ ಕಮ್ಯುನಿಕೇಷನ್ ಎಲ್ಲ ಕಡೆಯೂ ಬೇಕಾಗುತ್ತೆ. ಅಂದರೆ ನಮಗೆ ಆ್ಯನಿಮೇಟರ್ ಲೆವೆಲಿಂದ ಹಿಡಿದು ಒಂದು ಆಡಳಿತ ನಿರ್ವಹಣೆವರೆಗೂ ಕಮ್ಯುನಿಕೇಷನ್ ಬೇಕು. ಸೊ ಆದರೆ ಹಂತಗಳಿದ್ದಾವೆ, ಇಲ್ಲೇನು ಮಾಡಬೇಕು, ಅಲ್ಲೇನು ಮಾಡಬೇಕು, ಹೇಗೆ ನಡ್ಕೊಂಡು ಹೋಗಬೇಕು ಅಂತ. ಸೊ ಅದು ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಹಕಾರಿಯಾಗ್ತಿದೆ. ಅಂದರೆ ಯಾವಾಗಲೂ ಬರೀ ನಾವು ಪ್ರಾಕ್ಟೀಸ್ ಮಾಡಿದಾಗಲೇ ಜಾಸ್ತಿ ಅರ್ಥ ಆಗುತ್ತೆ. ಈಗ ನಾವೊಂದು ಕಲಿಕಾ ರೂಪವಾಗಿ ಕಲಿತಾ ಇದ್ದೇವೆ, ಅದನ್ನು ಪ್ರಾಕ್ಟೀಸ್ ಮಾಡಿ ನಾವು ಇನ್ನೊಂಚೂರು ಅದರಲ್ಲಿ ಅನುಭವಗಳನ್ನು ತಗೊಳ್ತಾ ಚೆನ್ನಾಗಾಗುತ್ತೆ ಅಂತ ಅನಿಸ್ತು. ಒಟ್ಟಾರೆ ಈ ಪ್ರಕ್ರಿಯೆ ನನಗೆ ಒಂದು ಹೊಸ ಕಲಿಕೆ ಮತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅಂದರೆ ಹೊಸದಾಗಿ ಕಲಿಯೋ ಥರ ಒಂದು ಆಸಕ್ತಿ ಜಾಸ್ತಿ ಆಗ್ತಾಯಿದೆ.